ಇವತ್ತಿನ ಬಿಗ್ ಬೀಟ್ನ ಮೊದಲನೆಯ ಸುದ್ದಿ ಇದೆಯಲ್ಲ, ಇಡೀ ಬೆಂಗಳೂರಿನ ಜನತೆ ನೋಡಲೇಬೇಕಾದಂಥ ಸ್ಟೋರಿ ಇದು. ಜಿಬಿಎ ವ್ಯಾಪ್ತಿಯಲ್ಲಿ ಈ ಖಾತಾದಲ್ಲಿ ಲಂಚವುತಾರ ನಡೀತಾ ಇದೆ ಎನ್ನುವಂಥ ಒಂದು ಗಂಭೀರ ಆರೋಪವನ್ನ ಆರ್ ಅಶೋಕ್ ಅವರೀಗ ಮಾಡ್ತಿದ್ದಾರೆ. ಇನ್ನು ಜೊತೆಯಲ್ಲಿ ಈ ಹಿಂದೆ ಆರೋಪ ಮಾಡಿದ್ರು, ಅಲ್ಲದೆ ದಾಖಲೆಯನ್ನ ಕೊಡಿ ಅನ್ನೋದಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸವಾಲ್ ಹಾಕಿದ್ರು. ಇವತ್ತು ಸದನದಲ್ಲಿ ಆರ್ ಅಶೋಕ್ ಅವರು ಫೋನ್ ಪೇಯ ಕೆಲ ದಾಖಲೆಗಳು, ಆ ಮೂಲಕವಾಗಿ ಅಕ್ರಮ ನಡೆದಿದೆ, ಲಂಚ ಪಡೆದಿದ್ದಾರೆ ಅನ್ನೋದಾಗಿ ಇವತ್ತು ಎಲ್ಲವನ್ನ ಅನಾವರಣ ಮಾಡಿದ್ರು. ಹಾಗಾದ್ರೆ ಸದನದಲ್ಲಿ ಯಾವೆಲ್ಲ ದಾಖಲೆಗಳನ್ನ ಪ್ರಸ್ತಾಪಿಸಿದ್ರು, ಏನ್ ಹೇಳಿದ್ರು ಅಶೋಕ್ ಅವರು, ಅದು ನೋಡ್ಕೊಂಡ್ ಬರೋಣ. ತಿರ್ಗಿ ಅವನು ಫೋನ್ ಮಾಡ್ದ, ಅವನಿಗೆ ಫೋನ್ ದಾಖಲೆನೂ ಇದೆ ನನ್ನ ಹತ್ರ. ಇವನು ಅವನಿಗೇನು ಮಾಡಿದ್ದಾನೆ, ಅವನೇ ಸ್ಟೋರಿ ಮಾಡಿದ್ದಾನೆ, ಎಲ್ಲ ನನ್ನ ಹತ್ರ ದಾಖಲೆ ಇದೆ. ಅದ ಆಯ್ತು, ರಿಜೆಕ್ಟ್. ಅವನು ತಿರ್ಗಿ ಕೇಳ್ದ, ಇಲ್ಲ ಸರ್ ಇನ್ನೊಂದ್ಸರಿ ಮಾಡಿ ಅಂದ. ಅವನು ಇನ್ನೊಂದ್ಸರಿ ಅವ್ರಿಗೆ ಅಪ್ಲಿಕೇಶನ್ ಹಾಕ್ದ, ಅಪ್ರೂವ್ ಮಾಡಿ ಅಂತ. ಅದರಲ್ಲಿ ಡೇಟ್ ಹಾಕಿದ್ದಾರೆ, ಇದು DC ರಿಜೆಕ್ಟೆಡ್, ಎರಡನೇ ಇದೂ ರಿಜೆಕ್ಟೆಡ್. ಇವನು ಯಾವಾಗ ದುಡ್ಡು ಕಾಟ ಕೊಡಕ್ಕೆ ಸ್ಟಾರ್ಟ್ ಮಾಡ್ದ, ಮೂರನೇ ಸರಿ ಹಾಕಿ ಸರ್ ಅಂತ. ಅವನು ಮೂರನೇ ಸರಿನೂ ಹೇಳ್ದ, ಇನ್ನೊಂದು ಹಾಕ್ದ. ಅವನು ಇನ್ನೊಂದ್ಸರಿ ಹಾಕ್ದ, ಪ್ರಮೀಳಾ ಶಶಿಕುಮಾರ್ ಅವ್ರದ್ದು, ಇಟ್ ಈಸ್ ಎ ರಿಜೆಕ್ಟೆಡ್. ಮೂರನೇ ಸರಿನೂ ರಿಜೆಕ್ಟ್ ಆಯ್ತು. ರಿಜೆಕ್ಟ್, ಎಲ್ಲ ರಿಜೆಕ್ಟ್ ಆಯ್ತು. ಇನ್ನೊಂದು ಮಜಾ ನೋಡಬೇಕು ನೀವು, ಟ್ರಾನ್ಸಾಕ್ಷನ್ ಎಷ್ಟು ನೀಟಾಗಿ ಆಗಿದೆ ಅಂತ. ಆಮೇಲೆ ಕೆಲಸ ಆಗಿಲ್ಲ, ಅವನು ಪಟ್ಟಿಡ್ದ, ನನ್ನ ದುಡ್ಡು ವಾಪಸ್ ಕೊಡು ಅಂತ. ಇಷ್ಟೇ ಕೇಳಿದ್ರೆ ಏನೋ ಅಂತ ಹೇಳ್ಬೋದು. ಅವ್ನು ಪಟ್ಟಿಡ್ದಿದ್ದಕ್ಕೆ ಏನು ಮಾಡ್ದ, ಮಾತಾಡಿದ್ದು 30,000, ಫೋನ್ ಪೇ ಆಗಿದ್ದು 15,000. ಅವನೇನ್ ಮಾಡ್ದ, ತಿರ್ಗ ವಾಪಸ್ ಫೋನ್ ಪೇ ಮಾಡ್ದ 20,000ನ. ವಾಪಸ್ 20,000 ಲಂಚನೂ ವಾಪಸ್ ಫೋನ್ ಪೇ ಮಾಡ್ದ 20,000. ಇನ್ನೇನು ಬೇಕಬೇಕು, ಜಾಸ್ತಿ 5,000 ಅಲ್ಲ, ಲಂಚ ಇನ್ನ ಕೊಡ್ಬೇಕಲ್ಲ. ಅದಕ್ಕೆ ಹೇಳ್ದ ಅವನು, ಅಲ್ಲಿ ನಾನು ಖರ್ಚು ಮಾಡ್ಬಿಟ್ಟಿದ್ದೀನಿ, ಲೋಯರ್ ಲೆವೆಲ್ ಅಧಿಕಾರಿಗಳಿಗೆಲ್ಲ ನಾನು ದುಡ್ಡು ಕೊಟ್ಬಿಟ್ಟಿದ್ದೀನಿ, 10,000 ನನ್ನ ಹತ್ರ ಇಲ್ಲ ಅಂತ ಹೇಳ್ದ. ಈಗ ಸಾಕ್ಷಿ ಡಿ ಕೆ ಶಿವಕುಮಾರ್ ಅವರೇ, ಸಾಕ್ಷಿಯ ಗುಡ್ಡೆಗಳು ಯಾವಾಗ ನಿಮ್ಮ ಭಾಷಣದಲ್ಲಿ ಕೇಳ್ತಾನೆ ಇರ್ತೀನಿ, ಸಾಕ್ಷಿ ಗುಡ್ಡೆಗಳು. ಈ ಸರ್ಕಾರದ ಲಂಚದ ಸಾಕ್ಷಿ ಗುಡ್ಡೆ ಕೊಟ್ಟಿದ್ದೀನಲ್ಲ, ತಾವೇನ್ ಮಾಡ್ತೀರಾ? ಇದಾದ್ಮೇಲೆ ಇದಾದ್ಮೇಲೆ ಇನ್ನೂ ಇದೆ, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾನೆ ಅವನು. ಇಷ್ಟಕ್ಕೆ ಬಿಟ್ಟಿಲ್ಲ, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತಾನೆ. ಅದು ನನ್ನ ಹತ್ರ ಹಿಂಗೆ ಲಂಚ ತಗೊಂಡು ಯಾವಾಗ 2024ರಲ್ಲಿ B2 ಈ ಖಾತಾ ಕನ್ವರ್ಷನ್ಗಳು ಯಾವಾಗ ಶುರುವಾಯಿತು, ಆಗ್ಲಿಂದನೂ ಕೂಡ ಮುಂದೊಂದಿದ ಇದು ಭ್ರಷ್ಟಾಚಾರಕ್ಕೊಂದು ದಾರಿ ಮಾಡಿಕೊಡುತ್ತೆ ಅನ್ನುವಂಥ ಚರ್ಚೆನೇ ಇತ್ತು. ಅದಕ್ಕೆ ಸಂಬಂಧಪಟ್ಟಂತೆ DCM DK ಶಿವಕುಮಾರ್ ಅವರು ಹಾಕಿದಂಥ ಸವಾಲಿಗೆ ಇವತ್ತು ಸಾಕ್ಷಿ ಸಮೇತವಾಗಿ ಮುಂದಿಟ್ಟಿದ್ದಾರೆ. ಇದೊಂದು ಜಸ್ಟ್ ಸಣ್ಣ ಪಾರ್ಟ್ ಅಷ್ಟೇ, ದೊಡ್ಡ ಬ್ರಹ್ಮಾಂಡನೇ ಇದೆ ಅನ್ಸುತ್ತೆ. ಇದು ಬೆಂಗಳೂರು ಅಧಿಕೃತವಾದ ದಾಖಲಾತಿ ಇಟ್ಕೋಬೇಕು ಅನ್ನುವಂಥ ಪರಿಸ್ಥಿತಿ ಎಲ್ಲರಿಗೂ ಇರೋದ್ರಿಂದ ಎ ಖಾತಾ ಬಿ ಖಾತೆಗಳ ಹಂತದಲ್ಲಿ ಹೌದು, ಅನಿವಾರ್ಯತೆ ಸೃಷ್ಟಿ ಮಾಡಿದ್ರೆ ಹಣ ಹುಡ್ಕೊಂಬರುತ್ತೆ ಅನ್ನುವಂಥದ್ದು ಕಾನ್ಸೆಪ್ಟ್ ಇದು. ಹೌದು, ಅನಿವಾರ್ಯತೆ ಜನಕ್ಕೆ ಸೃಷ್ಟಿ ಆಗ್ಬಿಡ್ಬೇಕು. ನಾವು ಅವ್ರಿಗೆ ಅನಿವಾರ್ಯತೆ ಅನಿಸ್ಬಿಟ್ರೆ ಕೇಳದಷ್ಟು ಹಣವನ್ನು ಒತ್ತಡದ ಮೂಲಕ ತರಿಸ್ಕೋಬೋದು ಅನ್ನುವಂಥದ್ದು ಲೆಕ್ಕ. ಹೌದು, ಈ ಖಾತೆಗಳು BBMPಯಲ್ಲಿ ಆದ ತಕ್ಷಣಕ್ಕೆ ಇದು ಮಾಲೀಕರ ಹಕ್ಕುಗಳನ್ನು ರಕ್ಷಣೆ ಕೊಡುತ್ತೆ, ರಕ್ಷಣೆಗಳನ್ನ ಹಕ್ಕುಗಳನ್ನು ಮಾಲೀಕನಿಗೆ ಕೊಡುತ್ತೆ ಅನ್ನುವಂಥದ್ದು ಏನಿತ್ತು, ಆ ಕಾನ್ಸೆಪ್ಟ್ ಅಡಿ ಬಂದಂಥದ್ದು ಡಿಜಿಟಲೀಕರಣ ಮಾಡುವಂಥ ನಿಟ್ಟಲ್ಲಿ ಬಂದಿರುವಂಥದ್ದು. ಆದರೆ ಅದು ಯಾವುದೂ ಕಾಣಿಸ್ತಾ ಇಲ್ಲ. ಯಾವುದು ಕಾನೂನುಬದ್ಧವಾಗಿ ನಿಖರವಾದ ದಾಖಲೆಯನ್ನು ಕೊಡೋದಕ್ಕೆ ಈ ಖಾತಾ ಮಾಡಿದ್ರು, ಇವರು ಅದರಲ್ಲೇ ಅವ್ಯವಹಾರ ಮಾಡ್ಕೊಂಡು ಕೂತ್ಕೊಂಡ್ರು, ಅಧಿಕಾರಿಗಳನ್ನ ಚೂ ಬಿಟ್ಕೊಂಡ್ರು, ಇವ್ರ ಮೇಲ್ಗಡೆ ಮಟ್ಟದಲ್ಲಿ ಎಲ್ಲವನ್ನೂ ನಡೆಸ್ತಾ ಬಂದ್ರು. ಇವತ್ತು ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳೋ ಪರಿಸ್ಥಿತಿ ಬಂದಿದೆ. 40% ಇವರೇ ಮಾಡ್ಕೊಂಡು ಕೂತಿದ್ರು ಬೇರೆ ಬೇರೆ ವಿಚಾರದಲ್ಲಿ ಅಂತ ಬಿಟ್ಟು ಇವ್ರ ಮೇಲೆ ಆರೋಪಗಳಿದೆ. ಹೆಚ್ಚುವರಿ ಮಾಡ್ಕೊಂಡ್ರು 70% ಅಂತ ಇವ್ರು ಅವ್ರ ಮೇಲೆ ಆರೋಪ ಮಾಡ್ಕೊಂಡು ಕೂತ್ಕೊಂಡ್ರು. ಈ ಖಾತೆ ಹಿಡ್ಕೊಂಡು 30,000 ಲೇವಡಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. 30,000 ಒಬ್ಬ ಅಧಿಕಾರಿ ಹಿಂಗ್ ಕೊಟ್ಟಿದ್ದಾನೆ, ನಿಮ್ಮ ತಾಂಡವಾಡ್ತಾ ಇದೆ, ಕೋಟ್ಯಾಂತರ ರೂಪಾಯಿ ತಾಂಡವಾಡ್ತಾ ಇದೆ, ಕಾಣಿಸ್ಕೊಂಡಿಲ್ಲ ಅವರಿಗೆ. ಆ 30,000 ರೂಪಾಯಿ ಯಾರು ಅಧಿಕಾರಿಗಳಿಗೆ ಇವರೇ ಮಾಡಿಸಿದ್ರೆ, ಲೋಕಾಯುಕ್ತ ಬಲೆಗೆ ಹಿಡ್ದಾಕಿ ಅವನ್ನ ತಗೊಂಬಂದು ಸಾಕ್ಷಿ ಸಮೇತ ಎತ್ಕೊಂಡು ಕೂರ್ಸ್ಕೊಂಡ್ಬಿಟ್ಟಿದ್ರೆ ಇವತ್ತು DK ಶಿವಕುಮಾರ್ ಅಲ್ಲ, ಒಂದ್ಸರಿ ಸರ್ಕಾರದ ಅಡಿಯಲ್ಲಿರುವಂಥ ಅಧಿಕಾರಿ ವಲಯ ಅಲ್ಲಾಡ್ತಾ ಇತ್ತು. ಹೌದು, 30,000 ರೂಪಾಯಿ ಶಕ್ತಿ ಬಂದಿರೋದು ಅವಾಗ. ನೀವು ಫೋನ್ ಪೇ ಅಲ್ಲಿ ತೋರಿಸ್ದೆ, ಇನ್ನೇನೋ ಮಾಡಿದೆ ಅಂತ ಬಿಟ್ಟು ನಿಮ್ಮ ಒಂದು ಅಡಿಯಲ್ಲಿ ಒಂದು ತೋರಿಸಿ ಹಂಗೆ ಹೊರಟ್ರಲ್ಲ, ಹೌದು, ಕೆಲ್ಸಕ್ಕೆ ಬರೋದಿಲ್ಲ ಇದು. ನಾಳೆ ಅವ್ರ ಮೇಲೆ ಒಂದು ಕ್ರಮ ಆಗುತ್ತೆ, ಜನ ಕಾಣಿಸೋದಿಲ್ಲ. ಸಾರ್ವಜನಿಕವಾಗಿ ಅವ್ರನ್ನ ತಂದು ನಿಲ್ಲಿಸ್ಬೇಕು. ಅವನು ತಗೊಂಡಿರೋ 30,000ಕ್ಕೆ
ಮಾನಹೀನವಾಗಿ ಅವರನ್ನು ತಗೊಬಂದ್ಬಿಟ್ಟು ಸಾರ್ವಜನಿಕ ವಲಯದಲ್ಲಿ ಬಿಡಬೇಕು. ಇನ್ನೊಬ್ಬ ಅಧಿಕಾರಿ ಲಂಚ ಮುಟ್ಟೋಕ್ಕಿಂತ ಮೊದಲು ನೋಡ್ಕೋಬೇಕು ಅವನು. ಆ ನಿಟ್ಟಲ್ಲಿ ಮಾಡಿದಾಗ ಮಾತ್ರ ಸಾಧ್ಯತೆ. ಸದನದಲ್ಲಿ ಇವರು ಏನೋ ತೋರಿಸೋದಕ್ಕೆ ಸವಾಲು ಹಾಕಿದ್ರಲ್ಲ ಅಂತ ಇವರು ಪ್ರತಿ ಸವಾಲು ಹಾಕೋದಕ್ಕೆ ಅಥವಾ ಪುಷ್ಟಿ ಕೊಡೋದಕ್ಕೆ ಇವ್ರ ಹತ್ರ ಇರುವಂಥದ್ದನ್ನು ತಂದು ಏನೋ ತೋರಿಸೋದು. 30,000 ತಗೊಂಡಿದ್ದಂತೆ 20,000 ವಾಪಸ್ ಕೊಟ್ಟರು, 10,000 ರೂಪಾಯಿ ಖರ್ಚಾಯಿತು ಅಂತ ತೋರಿಸ್ಕೊಂಡ್ರು ಅಂತ ಬಿಟ್ಟು ಲೇವಡಿ ಮಾಡಿ ಹಂಗೆ ಬಿಟ್ಬಿಟ್ರು. ವಾಪಸ್ ಬಿಟ್ಟು ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ ಅವ್ರ ಬಗ್ಗೆ ಕ್ರಮ ತಗೋತೀವಿ ಅಂತಾರೆ. ಯಾರು ತೋರಿಸಿ ನಾವು ಅದನ್ನು ಕ್ರಮ ತಗೋತೀವಿ. ಹೌದು, ತೋರಿಸಿದ್ರೆ ಒಂದು ಕ್ರಮ, ತೋರಿಸದೇ ಇದ್ರೆ ಇನ್ನೊಂದು ಕ್ರಮ. ಸರ್ಕಾರದ ಬೊಕ್ಕಸಕ್ಕೆ ಬರುವಂತದ್ದೆಲ್ಲ ಬರ್ತಾ ಇದ್ರೆ ಇವ್ರಿಗೆ ಕಣ್ಣಿಗೆ ಕಾಣಿಸೋದೇ ಇಲ್ಲ ಅಂತ ಹೇಳ್ಬಿಟ್ಟು ಹುಡ್ಕೊಂಡು ಹೋದಾಗ ಸಿಗತ್ತೆ ಅಂತಂದ್ರೆ ನೀವು ಹುಡುಕುವಂತ ಇಚ್ಛಾಶಕ್ತಿನೇ ಇಲ್ವಲ್ಲ ನಿಮ್ಮ ಹತ್ರ. ಪ್ರತಿದಿನ ನಡೆಯುವಂಥದ್ದು, ಪ್ರತಿದಿನ ನಿಮ್ಮಲ್ಲಿಗೆ ಬರುವಂಥದ್ದು ನಿಮಗೇ ಕಾಣಿಸಿಲ್ಲ ಅಂತಂದ್ರೆ ಮತ್ತಿನ್ ಯಾರಿಗೆ ಕಾಣಿಸ್ಬೇಕಿದು? ಹೌದು. ದಟ್ಟ ದರಿದ್ರವಾಗಿಸ್ಕೊಂಡಿರುವಂಥ ಇಲಾಖೆಗಳ ವ್ಯವಸ್ಥೆ ಅಡಿ ನೀವು 30,000 ಲಂಚ ತಗೊಂಬಂದ್ಬಿಟ್ಟು ಏನೋ ನೀವು ಮಹಾನ್ ಗನಂದಾರಿ ಕಾರ್ಯ ಮಾಡಿದಿರೋ ಥರ ತಗೊಂಬಂದು ತೋರಿಸಿ ದಾಖಲಾತಿ ಫೋನ್ಪೇ ಎಲ್ಲ ತಗೊಂಬಂದು ಕೊಟ್ಕೊಂಡ್ರಿ. ಅದೇ ನಾವು ಹೇಳಿದ್ದು ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗೆ ಆಗ್ತಾ ಇದೆ. ನಿಮ್ಮಿಂದ ಇದು ನಿರೀಕ್ಷೆ ಮಾಡೋದು ಇಲ್ಲ. ನೀವು ಅದನ್ನು ಸರಿಪಡಿಸ್ತೀರಿ. ವಿರೋಧ ಪಕ್ಷಕ್ಕೆ ಹಲ್ಲಿದೆ, ಬೆನ್ನಿದೆ, ಬೆನ್ಮೂಳೆ ಇದೆ ಅನ್ನೋದನ್ನು ನಾವು ಅಂದ್ಕೊಂಡೇ ಇಲ್ಲ ನಾವು. ಆ ಮಟ್ಟಕ್ಕೆ ನೀವು ತೋರಿಸ್ಕೊಂಡಿದ್ದೀರಿ, ನಡ್ಕೊಂಡಿದ್ದೀರಿ. ಯಾವ ವಿರೋಧ ಪಕ್ಷವಾಗಿ ಎಷ್ಟು ಗಟ್ಟಿಯಾಗಿ ನಿಂತ್ಕೋಬೇಕಾಗಿತ್ತು ಅದನ್ನು ತೋರಿಸ್ಕೊಳ್ಳೋಕ್ಕಾಗದೆ ಇವತ್ತು ಯಾವುದೋ ತಗೊಂಡು ಬಂದು ಪುಡಿನ ಇಡಿಯಾಗಿ ಇಟ್ಕೊಂಡು ನೋಡ್ಕೊಂಡು ಓಡ್ತಾ ಇದ್ದೀರಿ. ನಿಮ್ಮ ದರಿದ್ರ ವ್ಯವಸ್ಥೆ ಇದು. ಹೌದು, ನೀವೇ ಮಾಡಿಕೊಟ್ಟಿದ್ದೀರಿ. ನಿಮ್ಮಿಂದ ಬಂದವರು ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಹೇಳಿದ್ರಲ್ಲ, ಲಂಚ ಹಿಂದೂ ಇರುತ್ತೆ, ಮುಂದೂ ಇರುತ್ತೆ, ಈಗೂ ಇದೆ ಅನ್ನೋ ಕಾನ್ಸೆಪ್ಟಲ್ಲಿ ಹೇಳಿದ್ರಲ್ಲ. ಹಾಗೇನೆ ಎಲ್ರಿಗೂ ಗೊತ್ತಿರೋದನ್ನೇ ಇವತ್ತು ತಗೊಂಬಂದು ತೋರಿಸಿದಿರಿ ಅಷ್ಟೇ. ನೀವು ತೋರಿಸಿರೋದು ಒಂದು ಟೀಸರು ಅಲ್ಲ ಅದು. ಒಬ್ಬೊಬ್ಬ ಅಧಿಕಾರಿಗಳು ಲಕ್ಷಾಂತರ ರೂಪಾಯಿ ಮನೆಗೆ ತಗೊಂಡು ಹೋಗ್ತಿರ್ಬೇಕಾದ್ರೆ ದಿನ 30,000 ತಗೊಂಡ ನೋಡಿ ಫೋನ್ಪೇ ಮಾಡಿದೀವಿ 15,000 20,000 ಅಂತ ಬಿಟ್ಟು ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ಹೇಳಿಕೊಂಡವ್ರಿಗೂ ಹೇಳಿಸ್ಕೊಂಡವ್ರಿಗೂ ತಗೊಂಬನ್ನಿ ಲಂಚದ್ದು. ಇದು ರಾತ್ರಿ ಎಣಿಸ್ಕೋತಾರೆ. ಎಣಿಕೆ ಕೇಂದ್ರ ಇದೆಯಂತೆ 3-4. ಒಬ್ಬೊಬ್ಬರದು ಎಣಿಕೆ ಕೇಂದ್ರಗಳಿದಾವಂತೆ. ಅಧಿಕಾರಿಗಳಿಂದ ಇವ್ರ ಮನೆಗಳಿಗೆ ಬರೋದಕ್ಕೆ ಎಣಿಕೆ ಕೇಂದ್ರಗಳಿದಾವೆ. ದುಡ್ಡುಗಳು ಎಣಿಕೆ ಮಾಡೋದಕ್ಕೆ ಒಂದೊಂದು ಕೇಂದ್ರಗಳು. ಇವರಿಂದ ನಿರೀಕ್ಷೆ ಮಾಡ್ತೀರಿ ನೀವು, ಒಬ್ಬ ಹೇಳೋದಕ್ಕೆ ಒಬ್ಬ ಕೇಳೋದಕ್ಕೆ. ಯಾವ ನೈತಿಕತೆಯೂ ಇಲ್ಲ ಇವರಿಗೆ. ಕೇಳೋದಕ್ಕೂ ಇಲ್ಲ, ಹೇಳೋದಕ್ಕೂ ಇಲ್ಲ. ಆ ನಿಟ್ಟಲ್ಲಿ ಮಾಡಿರುವಂಥದ್ದು ಇವೆಲ್ಲ ನೋಡ್ತಾ ಇದ್ರೆ ಏನನ್ಸುತ್ತೆ ಅಂತಂದರೆ ಸಾರ್ವಜನಿಕ ವಲಯದಲ್ಲಿ ಇದು ಮಾತುಕತೆ ಆಗಬೇಕು. ಯಾವ ಕಾಲಕ್ಕೂ ಬೇರೆ ಇವರಿಂದ ನಿರೀಕ್ಷೆ ಮಾಡೋಕ್ಕೆ ಹೋಗ್ಬೇಡಿ. ನೀವೇ ಎಚ್ಚೆತ್ಕೋಬೇಕು. ಪ್ರತಿ ಬಾರಿ ನೀವೇ ಹೋಗಿ ಕೇಳಬೇಕು. ಕೆಲವೊಂದು ಈ ಪ್ರಾದೇಶಿಕ ಪಕ್ಷಗಳು ಕೆಲವೊಂದಷ್ಟು KRS ಎಲ್ಲ ಮಾಡ್ತಾವಲ್ಲ, ಹೌದೌದು, ಹೋಗಿ ಅಧಿಕಾರಿಗಳಿಗೆ ಬೆಂಡೆತ್ತುವಂಥ ಕೆಲಸ, ಅಲ್ಲೇ ಕೂತ್ಕೊಂಡು ಅಲ್ಲೇ ಯಾಕೆ ತಗೊಂಡೆ ಅಂತ ಕೇಳ್ತಾರಲ್ಲ, ಕಾಲರ್ ಪಟ್ಟಿ ಹಿಡಿತಾರಲ್ಲ, ಅಂಥ ಕೆಲಸಗಳಾಗಬೇಕು. ಇವತ್ತು ಕೆಲವರನ್ನ ನಂಬೋ ಪರಿಸ್ಥಿತಿ ಯಾಕೆ ಬಂದಿದೆ ಅಂತಂದ್ರೆ ನೀವು ಆ ಪರಿಸ್ಥಿತಿ ಇಟ್ಟುಬಿಟ್ಟಿದ್ದೀರಿ. ನೀವು ಒಂದು ದುರವಸ್ಥೆ ತಂದಿಟ್ಟಿರೋದಕ್ಕೆ ಇವತ್ತು ಹೊಸಬ್ರನ್ನ ನಂಬೋ ಪರಿಸ್ಥಿತಿ ತಂದಿಟ್ಕೊಂಡಿದ್ದೀರಿ. ನ್ಯಾಷನಲ್ ಪಕ್ಷ ನೀವು ಯಾವುದು ನೈತಿಕತೆ ಉಳಿಸ್ಕೊಂಡಿಲ್ಲ. ಅವ್ರು ಬಾಲ ಬಡಿಯೋದಕ್ಕೆ ನೀವು ಸೀಮಿತ ಆಗೋಗ್ಬಿಟ್ಟಿದ್ದೀರಿ. ಹೌದು, ನಿಮ್ಮಿಂದ ಯಾವ ನಿರೀಕ್ಷೆನೂ ಇಲ್ಲ ಜನಕ್ಕೆ. ನೀವು 40 ಅವ್ರು 70 ಅನ್ನೋ ಕಾನ್ಸೆಪ್ಟಲ್ಲಿ ಇದ್ದೀರಿ. ದರಿದ್ರ ವ್ಯವಸ್ಥೆ ಮಾಡಿರೋದೇ ನೀವುಗಳೇ. ಹೌದು, ಆಪರೇಷನಿಂದ ಹಿಡಿದು ಎಲ್ಲ ಮಾಡ್ಕೊಂಡು ಕೂತಿರೋರು ನೀವೇ. ದಟ್ಟ ದರಿದ್ರವಾಗಿಸ್ಕೊಂಡಿರೋದು ಆಡಳಿತ ವ್ಯವಸ್ಥೆಯಲ್ಲಿ ಈ ರೀತಿ ಬೂದಿ ಕಾಯಿಸಿರುವಂಥದ್ದು ನೀವೇ. ಹಂಗಾಗಿ ನಿಮ್ಮಿಂದ ನಿರೀಕ್ಷೆ ಮಾಡಲಿಲ್ಲ. ಇವತ್ತು 30,000 ರೂಪಾಯಿ ಅಂದರೆ ಹೇಳಿದಿರಲ್ಲ ತಗೊಂಬರೋಣ ಅಂತ. ದೊಡ್ಡವ್ರನ್ನ ಹಿಡ್ಕೊಂಬಂದ್ರೆ ಮತ್ತೆ ಇವನು ಕಳೆದ ಬಾರಿ ಇವ್ರಿಗೆ ಕೊಟ್ಟಿದ್ರೇನೋ ಅವರು. ಕಳೆದ ಬಾರಿ ಇವರಿಗೆ ಕೊಟ್ಟಿರ್ತಾರಲ್ಲ, ಎಲ್ಲ ಅಧಿಕಾರಿಗಳನ್ನು ದಾಟ್ಕೊಂಡು ತಾನೆ ಇವ್ರು ಬಂದಿದ್ದು. ಇವತ್ತೇನು ವಿರೋಧ ಪಕ್ಷದಲ್ಲಿ ಕೂತಿದ್ದಾರೆ. ಹೋದ್ ಸರಿ ಇವ್ರು ಯಾರಿದ್ರು? ಕಳೆದ ಬಾರಿ ಯಾರಿದ್ರು? ಅವ್ರ ಅಧಿಕಾರಿಗಳೆಲ್ಲ ಇವರೇ ಇದ್ರಲ್ಲ. ಏನು ಇವ್ರ ಅಧಿಕಾರಕ್ಕೆ ಬೇರೆ ಅಧಿಕಾರಿಗಳು, ಕಳೆದ ಬಾರಿ ಬೇರೆ ಅಧಿಕಾರಿಗಳ ಅದೇ ಅವರೇ ಇರ್ತಾರಲ್ಲ. ಹೌದು, ಹಂಗಾಗಿ ಇಲ್ಲಿ ಯಾರೋ ರಮೇಶ್ ಅನ್ನೋ ಬಾಯಿ ಇಲ್ಲದವನನ್ನು ಕರ್ಕೊಂಬಂದಿದ್ದಾರೆ. 30,000 ತೋರಿಸಿದ್ದಾರೆ, 20,000. ಇವೆಲ್ಲ ಪಂಚಾಯತ್ ಮಟ್ಟದಲ್ಲಿ ಪೈಪ್ ಅಳವಡಿಕೆ ಮಾಡ್ತಾವಲ್ಲ, ಅವು ತಗೊಂಡು ಹೋಗ್ತವೆ ಇವತ್ತು. ಹೌದು, ನೀವು ತಗೊಂಬಂದು ತೋರಿಸಿರುವಂಥದ್ದು BBMPಲೆಲ್ಲ 30,000 20,000 10,000. ಹೌದು, ಅವ್ರದ್ದು ದಿನದ ಗಂಟೆಗಳು ನೋಡ್ಬೇಕು. ನೀವು ಮನೆಗೆ ಹೋಗ್ಬೇಕಾದ್ರೆ ನೀವು ಟಿಫನ್ ಬಾಕ್ಸ್ ಎಲ್ಲ ಓಪನ್ ಮಾಡಿರಿ, ಗೊತ್ತಾಗುತ್ತೆ ನಿಮಗೆ. ಚೀಲಗಳು, ಕೈ ಚೀಲಗಳೆಲ್ಲ ತಗೊಂಡು ಹೋಗ್ತಾರಲ್ಲ ಅವರು, ಪಾಪ ಈ ಮೀನು ಚೀಲ ಎಲ್ಲ ಹಿಡ್ಕೊಂಡು ಹೋಗ್ತಾರಲ್ಲ, ಹಂಗೆ ಹಿಡ್ಕೊಂಡು ಹೋಗ್ತಾರೆ ಅವರು. ಆ ಕಂತೆಗಳು ನೋಡ್ಬೇಕು ನೀವು ಅವ್ರನ್ನ. 30,000ಕ್ಕೆ ಪಾಪ ಏನೋ ಫೋನ್ಪೇ ಮಾಡಿಬಿಟ್ಟೆ, ಏನೋ ಮಾಡಿಬಿಟ್ಟೆ. ಸಾಧಕರು ಇವರು ಅಪ್ರತಿಮ ಸಾಧನೆಯನ್ನು ಬಂದು ಸದನದಲ್ಲಿ ತೋರಿಸ್ಕೊಂಡಿರುವಂಥದ್ದು. ನಾಚಿಕೆ ಆಗ್ಬೇಕು ನಿಮ್ಗಳಿಗೆ. ದೊಡ್ಡದನ್ನೆಲ್ಲ ಹೆಗ್ಣಗಳನ್ನೆಲ್ಲ ಬಿಟ್ಕೊಂಡು ಈ ಖಜಾನೆ ತಿಂದು ಕೂತಿರೋರ್ನೆಲ್ಲ ಬಿಟ್ಬಿಟ್ಟು ಅಥವಾ ಸಣ್ಣ ಪುಟ್ಟ ವಿಚಾರನ ದೊಡ್ಡದಾಗಿ ಬಿಂಬಿಸುವಂಥ ಪ್ರಯತ್ನಗಳು ಏನೋ ಮಾಡಿದ್ದೀನಿ. ಸವಾಲು ಹಾಕಿದರೆ ಇಲ್ಲ ಅಂತಂದ್ರೆ ಈಗ ಪೌರುಷ ತೋರಿಸ್ದಂಗೆ ಆಗುತ್ತಲ್ಲ ಉತ್ತರ ಕುಮಾರ. ಹೌದು,
ಏನಾದ್ರು ತೋರಿಸ್ಬೇಕು, ಇಲ್ಲ ಅಂತಂದ್ರೆ ಜನ ಉಗಿದು ಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು, ಜನ ನೋಡ್ತಾ ಇದಾರಲ್ಲ ಅಂತ ಹೇಳ್ಬಿಟ್ಟು ಅಲ್ಲೆಲ್ಲೇ ಮಾತುಕತೆ ಆಗಿದ್ರೆ ಇದು ನಮ್ಮವ್ರಿಗೆ ಬರ್ತಾನೆ ಇರಲಿಲ್ಲ. ಹೌದು, ಸದನದಲ್ಲಿ ಒಬ್ರು ಸವಾಲು ಹಾಕಿದ್ದಾರೆ, ನಾನೇನೋ ತಗೊಂಬರ್ಬೇಕು, ಇದೊಂದು ತಗೊಂಬಂದು ತೋರಿಸಿದ್ರು ಅಷ್ಟೇ. ಅಷ್ಟೇ. ದೊಡ್ಡವ್ರನ್ನ ಬಿಟ್ಬಿಟ್ಟು ಹಿಂಗೇನೋ ಮಾಡಿದ್ದಾರೆ. ಆತ ಮಾಡಿರೋ ತಪ್ಪನ್ನು ತಗೊಂಬಂದ್ಬಿಟ್ಟು ನೀವು ಇಷ್ಟೊತ್ತಿಗಾಗಲೇ ಲೋಕಾಯುಕ್ತನ ಅನ್ನೋದು, ಯಾಕಂದ್ರೆ ಸರ್ಕಾರಿ ಅಧಿಕಾರಿ ಅಲ್ವಾ, ಲಂಚ ಪಡೆದಿದ್ದಾನಂತ ಗೊತ್ತಾದ ತಕ್ಷಣಕ್ಕೆ ನೀವು ಅವ್ನ ಮೇಲೆ ಕ್ರಮ ತಗೋಬೇಕಲ್ಲ. ತಗೊಂಬಂದು ಇಲ್ಲಿ ಓದಿ ಹೇಳೋದು, ಇನ್ನೊಂದೇನೋ ಮಾಡೋದು, ಅವ್ರ ಮೇಲೆ ಕ್ರಮ ತಗೋತೀನಿ, ಕ್ರಮ ತಗೊಳ್ಳೋದಕ್ಕೆ ಬೇರೆ ಇಲಾಖೆಗಳನ್ನೇ ಮಾಡಿ ಇಟ್ಟಿದ್ದೀವಿ. ಹೌದು, ಮಾಡಬೇಕಾಗಿತ್ತು ಅದನ್ನು. ಆ ಕೆಲಸ ಮಾಡೋದು ಬಿಟ್ಬಿಟ್ಟು ನೀವೇನೋ ತೋರಿಸ್ಕೋಬೇಕು, ನೀವೇನೋ ಮಾಡ್ಕೋಬೇಕು ಅನ್ನೋಂಥ ಸೃಷ್ಟಿಗೆ ಇಳಿದ್ಬಿಟ್ಟಿದ್ದೀರಿ ನೀವು. ಹಂಗಾಗಿ ಇಂಥವನ್ನೆಲ್ಲ ನಂಬುವಷ್ಟು ಮೌಢ್ಯತೆ ಈಗ ಜನಕ್ಕಿಲ್ಲ. ಜನ ಈಗ ರೊಚ್ಚಿಗೆ ಹೇಳ್ತಾ ಇದ್ದಾರೆ. ಹೌದು, ಪ್ರತಿ ಬಾರಿಯೂ ನಿಮ್ಮನ್ನೇ ನೋಡ್ತಾ ಇದ್ದಾರೆ. ವಿರೋಧದಲ್ಲಿ ಕೂತಿರೋರು ಅವರೇ, ಆಡಳಿತದಲ್ಲಿ ಕೂತಿರುವವರು ಅವರೇ. ಒಂದು ಪರ್ಯಾಯಕ್ಕೆ ಏನಾದರೂ ವ್ಯವಸ್ಥೆ ಇದ್ದುಬಿಟ್ಟಿದ್ರೆ, ಪ್ರಾದೇಶಿಕ ಪಕ್ಷ ತಮಿಳ್ನಾಡಲ್ಲಿ, ಆಂಧ್ರದಲ್ಲಿ ಇಲ್ಲೆಲ್ಲ ಇದ್ದಂಗೆ ಇದ್ದಿದ್ಬಿಟ್ಟಿದ್ರೆ ನಿಮ್ಮಗಳಿಗೆ ಬುಡಕ ಬಿಸಿರು ಬಿದ್ದಿರೋದು ಇಷ್ಟೊತ್ತಿಗೆ. ಬಟ್ ನಮ್ಮಲ್ಲಿ ಹಣೆ ಬರಕ್ಕೆ ಹಂಗಾಗಿಲ್ವೇ? ಎಲ್ಲ ಕುಟುಂಬ ರಾಜಕಾರಣಿಗಳ ಪಕ್ಷಗಳು ಇಲ್ಲಿ ಕೂತ್ಕೊಂಡಿರೋದ್ರಿಂದ ಯಾರನ್ನ ನಂಬುದೇ ಇರೋ ಪರಿಸ್ಥಿತಿಯಲ್ಲಿ ನಿಮ್ಮ ಜೊತೆಗೆ ಮರ್ಜಾಗ್ಬಿಟ್ಟಿದಾವಲ್ಲ ಕೆಲವು. ಹೌದು, ಇಲ್ಲದೇ ಇದ್ರೆ ಇಷ್ಟೊತ್ತಿಗೆ ಪ್ರಾದೇಶಿಕವಾಗಿ ನಮಗೆ ಶಕ್ತಿ ಇದ್ದುಬಿಟ್ಟಿದ್ರೆ ನಿಮ್ಮಗಳದ್ದು ಕಳಿಸ್ತಾ ಇದ್ರು. ಹೆಂಗೆ ಅಂತಂದ್ರೆ ಹಂಗೆ ಕಳಿಸ್ಬಿಡ್ತಾ ಇದ್ರು. ಹೌದು, ಆ ದರಿದ್ರ ವ್ಯವಸ್ಥೆಗೆಲ್ಲ ಎಳ್ಳು ನೀರು ಬಿಟ್ಟು ಬಿಡ್ತಾ ಇದ್ರು. ಬಟ್ ಏನು ಮಾಡ್ತೀರಿ, ಹಂಗಿದೆ ನಮ್ಮ ಪರಿಸ್ಥಿತಿ ಸದ್ಯಕ್ಕೆ, ಹಂಗಾಗಿದೆ. ಎಸ್.